ಎಲ್ಲರಿಗೂ ದೇವರ ನಾಮದಲ್ಲಿ ಶುಭಾಶಯಗಳು ಮತ್ತು ವಂದನೆಗಳು. ದೇವಮಿತ್ರರೇ, ಎಲ್ಲರೂ ಹೆಂಗದ್ದೀರಿ? ಎಲ್ಲರೂ ಆರಾಮದಿಂದ ಅದ್ದೀರಿ, ಹೌದಲ್ಲ? ನಾನು ಆರಾಮಿಂದ ಅದ್ದೀನಿ, ದೇವ್ರ ದಯೆ. ಭಾರದಿಂದ ಬಳಲಿದ ಹೃದಯಗಳಿಗೆ ಯೇಸುವಿನ ಪ್ರೀತಿಯ ಕರೆಯು. ಮಿತ್ರರೇ, ಈ ಒಂದು ವಚನ ಸತ್ಯವೇದದ ಯಾವ ಅಧ್ಯಾಯದಾಗ ಐತಿ ಅಂಥೇಳಿ ನೀವು ಹೇಳಬೇಕು. ಆಮೇಲೆ ನನ್ನ ವಿಡಿಯೋ ನೋಡ್ತಿರೋರಾಗಿರ್ಬೋದು ಅಥವಾ ಕೇಳ್ತಾ ಇರೋರಾಗಿರ್ಬೋದು, ನಿಮ್ಗೆ ಹೆಂಗೆ ಅನ್ನಿಸ್ತೈತಿ ಅನ್ನೋದನ್ನು ದಯಮಾಡಿ ಕಮೆಂಟ್ನಾಗ ತಿಳಿಸ್ರಿ, ಆತಲ್ಲ? ಈ ಒಂದು ಮುಖ್ಯ ವಚನ ನಾನೇನು ಹೇಳಿದ್ನಲ್ಲ, ಅದು ಸತ್ಯವೇದದ ಮತ್ತಾಯ 11:28 ಐತಿ. ಶ್ರಮಪಟ್ಟು ಭಾರ ಹೊತ್ತಿರುವವರೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ಪ್ರಿಯ ದೇವಜನರೇ, ಈ ಲೋಕದಾಗ ಹಣ ಇರ್ತಕ್ಕಂಥವ್ರು ಕೂಡ ಅಳ್ತಾರ, ಹೆಸರು ಮಾಡ್ಕೊಂಡವರು ನಿದ್ದೆ ಬರಲಾರ್ದೆ ರಾತ್ರಿ ಕಳೀತಾರ. ದೊಡ್ಡ ಮನೆ ಇರೋರು ಅವ್ರ ಹೃದಯದಾಗ ಖಾಲಿತನ ಇರ್ತೈತಿ. ಆಮೇಲೆ ನಾವು ನೋಡೇವಲ್ಲ, ಭಾಳ ಮಂದಿ ಮ್ಯಾಲೆ ನಗ್ತಿರ್ತಾರೆ. ಅಂಥ ನಗುವ ಜನರು ಅವ್ರ ಒಳಗೆ ಭಾಳ ಮುರಿದು ಹೋಗಿರ್ತಾರೆ, ಅಂದ್ರೆ ಅವ್ರ ಮನಸ್ಸು ಭಾಳ ಮುರಿದು ಹೋಗಿರ್ತೈತಿ. ಅದಕ್ಕೆ ನೀವು ಆವಾಗವಾಗ ನೋಡ್ತಿರ್ಬೋದು ಮತ್ತು ನಾವು ಕೇಳ್ತಾ ಇರ್ಬೋದು, ಮ್ಯಾಲೆ ಯಾರು ಭಾಳ ನಗ್ತಿರ್ತಾರೆ ಅವ್ರು ಭಾಳ ಸಂಕಟ ಪಡ್ತಾರೆ ಒಳಗೆ. ಅದಕ್ಕೆ ಸಂಬಂಧಾಗ ಅವರು ಹೊರಗೆ ನಕ್ಕೊಂತ ಎಲ್ಲರೂ ನಗಿಸ್ಕೊಂತಿರ್ತಾರ ಅಂಥೇಳಿ ಇದನ್ನು ಕೇಳೇವೋ ಇಲ್ಲ ನಾವು. ಆದ್ರೆ ನಮ್ಮನ್ನು ಒಂದು ಪ್ರಶ್ನೆ ಕೇಳ್ಕೊಳ್ಳೋನು ಏನದು ಅಂತಂದ್ರೆ, ನನ್ನ ಮುಖದಲ್ಲಿ ನಗು ಇದೆ ಅಂದ್ರೆ ನನ್ನ ಮುಖದಾಗ ನಗು ಐತಿ, ಆದರೆ ನನ್ನ ಹೃದಯದಾಗ ನಿಜವಾದ ಸಮಾಧಾನ ಐತೇನು? ನಾವು ಮೇಲೆ ನಗಿಸ್ತಿದ್ರೆ ಎಲ್ಲರೂ ಏನೋ ಅನ್ಕೊಳ್ತಾರೆ, ಹೌದಪ್ಪ ಇವ್ರಿಗೆ ಏನು ತ್ರಾಸಿಲ್ಲ ಬಿಡು, ಆರಾಮದಾರ, ಭಾಳ ಇವ್ರಿಗೇನು ತ್ರಾಸ ಇಲ್ಲ, ಭಾಳ ನೆಮ್ಮದಿ ಶಾಂತಿ ಒಳಗದಾರ, ಸಮಾಧಾನ ಸಂತೋಷವಾಗಿರ್ತಾರೆ ಅಂತ ಅನ್ಕೊತಾರೆ. ಆದರೆ ನಮ್ಮನ್ನು ನಾವು ಕೇಳ್ಕೊಂಡಾಗ ನಮ್ಗೆ ಯಾವ ಉತ್ತರ ಸಿಗ್ತೈತೆ ಗೊತ್ತೈತಿ? ಅದಕ್ಕೆ ಇವತ್ತಿನ ದಿನ ಏನಾಗೈತೆ ಅಂದರೆ, ಸಾವಿರಾರು ಜನ ವಿಶ್ರಾಂತಿಗೆ ಪಡಿಬೇಕಂಥೇಳಿ ಪ್ರವಾಸಕ್ಕೆ ಹೋಗ್ತಾರ, ಮನೋರಂಜನೆ ಹುಡ್ಕೊಂಡು ಹೋಗ್ತಾರ, ಆಮೇಲೆ ಹೊಸ ವಸ್ತುಗಳನ್ನ ಖರೀದಿ ಮಾಡ್ತಾರೆ. ಏನು ಅಂಗಡಿಗೆ ಹೋಗೋದೇನು, ಖರೀದಿ ಮಾಡೋದೇನು, ಹಾಕ್ಕೊಳ್ಳೋದೇನು ಅಂದ್ರೆ ಏನು, ಒಟ್ಟು ಅವ್ರ ಒಳಗಿಂದ ನೋವನ್ನು ಮರಿಬೇಕಾಗಿರ್ತೈತೆ ಅವ್ರು. ಅದಕ್ಕೆ ಮೇಲೆ ಹಾಗೆಲ್ಲ ಮಾಡ್ತಿರ್ತಾರೆ. ಹಾಗಾದ್ರೂ ನಂದು ನೋವು ಹೊಕ್ಕೈತೇನೋ ಅನ್ನೋದು ಒಂದು ಪ್ರಯತ್ನ ಅಷ್ಟೇ ಅವ್ರದ್ದು. ಆದ್ರೆ ನಮ್ಮ ಆತ್ಮಕ್ಕೆ ಬೇಕಾದ ನಿಜವಾದ ಶಾಂತಿ ಯಾವುದು, ವಿಶ್ರಾಂತಿ ಯಾವುದು ಅವ್ರಿಗೆ ಸಿಗ್ತೈತಾ? ಅಥವಾ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಂಡಾಗ ಆ ಉತ್ತರ ನಮಗೆ ಸಿಗ್ತೈತಾ? ಖಂಡಿತ ಸಿಗಂಗಿಲ್ಲ. ಅಥವಾ ನಾವು ಭಾಳ ಕುಂತು ಯೋಚನೆ ಮಾಡಿದರೆ ಬಹುಶಃ ಸಿಗಬಹುದು. ಅಂಥ ಸಮಯದಾಗ ನಮಗೆ ಯೇಸು ಕ್ರಿಸ್ತನ ಪ್ರೀತಿಯಿಂದ ಕರೀತಾನೆ. ಯೇಸು ಕ್ರಿಸ್ತನು ಪ್ರೀತಿಯಿಂದ ಕರೆಯುತ್ತಾನೆ ಅಂತ ಹೇಳ್ತಾರಲ್ಲ, ಹಂಗೆ ಏನಂತ ಹೇಳ್ತಾರೆ ಹಂಗಾರ? ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನೋಡ್ರಿ, ಒಂದಿಲ್ ಗಮನಿಸ್ಬೇಕು, ಏನಂತಂದ್ರೆ ಯೇಸು ಹಿಂಗೆ ಹೇಳಲಿಲ್ಲ, ಮೊದಲು ನಿನ್ನ ಸಮಸ್ಯೆಗಳನ್ನು ಪರಿಹರಿಸ್ಕೋ, ಆಮೇಲೆ ನನ್ನ ಹತ್ರ ಬಾ ಅಂತೇನು ಹೇಳಲಿಲ್ಲ. ಅವ್ರು ಹೇಳಿದ್ದೇನಂದ್ರೆ, ಈಗಿರುವ ಹಾಗೆಯೇ ನನ್ನ ಬಳಿಗೆ ಬಾ. ಅಂದರೆ ಹೆಂಗದೆಯೋ ಹಂಗೆ ಬಾ. ನಿಂದು ಏನು ತ್ರಾಸ ಐತಿ, ನಿಂದು ಏನು ನೋವು ಐತಿ, ನಿನ್ನ ಹತ್ರ ಏನು ಅಶಾಂತಿ ಐತಿ, ಅಸಮಾಧಾನ ಐತಿ, ಹೆಂಗದೆಯೋ ಹಂಗೆ ಬಾ. ಆದರೆ ಇದು ಶಿಕ್ಷೆ ನೀಡೋಕ್ಕಲ್ಲ ಕರೆದಿದ್ದವರು, ಪ್ರೀತಿಯಿಂದ ಆಹ್ವಾನ ಮಾಡ್ಯಾರ. ಇದು ತೀರ್ಪು ಕೊಡೋಂಥ ಮಾತಲ್ಲ, ಕರುಣೆಯಿಂದ ಹೇಳಿದಂತಹ ಧ್ವನಿ. ನೋಡ್ರಿ, ಎಂಥ ಚಲೋ ದೇವ್ರು ನಮ್ಮ ಹತ್ರ ಅದಾರ ಅಲ್ಲ. ಯೇಸು ಹಂಗಾದ್ರೆ ಯಾರನ್ನ ಕರಿಯಕತ್ತಾನ? ಶ್ರಮಪಟ್ಟು ಭಾರ ಹೊತ್ತಿರುವವರೆಲ್ಲರೂ ಬನ್ನಿ. ಹಂಗಂದ್ರೆ ಏನು? ಅಂದ್ರೆ ನಿನ್ನ ದೇಹ ಭಾಳ ಭಾರ ಐತಿ, ಅದನ್ನು ಹೊತ್ಕೊಂಡು ಬಾ ಅಂತ ಅಲ್ಲ. ಹಂಗಂದ್ರೆ ಪಾಪದ ಭಾರ, ಕುಟುಂಬದ ಸಮಸ್ಯೆಗಳ ಭಾರ, ಸಾಲದ ಭಾರ, ನಿರಾಶೆಯ ಭಾರ, ಅನಾರೋಗ್ಯದ ಭಾರ, ಏಕಾಂತದ ಭಾರ, ಭವಿಷ್ಯದ ಭಯ, ಅದ್ರ ಭಾರ. ಹಿಂಗೆ ಅನೇಕರು ಇವತ್ತು ಹೊರಗೆ ಬಲಿಷ್ಠರು ಅಂತ ಕಾಣ್ತಾರೆ, ಭಾಳ ಸ್ಟ್ರಾಂಗ್ ಅದೀನಿ ನಾನು ಅಂತ ಹೇಳ್ಕೊತಾರೆ, ಮತ್ತು ಹಂಗೂ ಕಾಣ್ತಾರೆ ಅವರು. ಅದ್ರ ಒಳಗೆ ಅವ್ರು ಮುರಿದು ಹೋಗಿರ್ತಾರೆ, ಒಳಗಿಂದ ಮನಸ್ಸು ಮುರಿದು ಹೋಗಿರ್ತೈತಿ, ಮನಸ್ಸೊಳಗೆ ಭಾಳ ನೋವು ತುಂಬಿಕೊಂಡಿರ್ತಾರೆ. ಯೇಸು ಇಂಥವ್ರನ್ನ ಹುಡುಕ್ತಾನ.
ಯೇಸುವಿನ ಆಹ್ವಾನ ಏನಂತ ಹೇಳ್ತಾರೆ ಅವರು, ನನ್ನ ಬಳಿಗೆ ಬನ್ನಿರಿ. ನೋಡಿ, ಅವರೇನು ಹಿಂಗೆ ಹೇಳಿಲ್ಲ. ಅವರು ಒಂದು ಧರ್ಮದ ಬಳಿಗೆ ಬನ್ನಿರಿ, ಒಂದು ಕಟ್ಟಡ ಐತಿ ಅಲ್ಲಿ ಬರ್ರಿ, ಒಬ್ಬ ಮನುಷ್ಯ ಅದಾನಿಲ್ಲಿ ಬರ್ರಿ ಅಂತ ಹೇಳಲಿಲ್ಲ. ಅವ್ರು ಹೇಳಿದ್ದೇನೆಂದರೆ ನನ್ನ ಬಳಿಗೆ ಬನ್ನಿರಿ. ಯಾಕಂದ್ರೆ ಆತನೇ ಜೀವದ ಮೂಲ. ನೋಡ್ರಿ ಎಷ್ಟು ಚಂದ ಹೇಳ್ತಾರಂದ್ರೆ, ಯೇಸು ಸ್ವಾಮಿನೇ ನಮ್ಮ ಜೀವದ ಮೂಲ ಆಗಿರ್ತಾರೆ. ನಾವು ದೇವರಿಂದ ದೂರ ಆದಾಗ ಭಾರ ನಮಗೆ ಭಾಳ ಹೆಚ್ಚಾಕೈತಿ. ನೀವು ನೋಡಿರ್ಬೇಕಾರೆ ಯಾವಾಗಾರ ನಿಮ್ಗೆ ತ್ರಾಸ ಅನ್ಸಿದ್ರೆ, ಮನಸ್ಸು ಭಾರ ಅನ್ಸಿದ್ರೆ ಒಂದು ಪ್ರಾರ್ಥನೆ ಮಾಡಿಬಿಡ್ರಿ, ಮನಸ್ಸು ಎಷ್ಟು ಹಗುರ ಆಕೈತಿ. ಆದರೆ ನಾವೇನು ಮಾಡ್ತೀವಿ, ಬರೀ ಚಿಂತೆ ಆಲೋಚನೆ ಇದ್ರಾಗ ಕುಂತು ದೇವರಿಂದ ದೂರ ಆಕ್ಕೇವಿ. ಆಗ ನಮಗೆ ಭಾರ ಹೆಚ್ಚಾಕೈತಿ. ದೇವರ ಹತ್ತಿರ ಬಂದಾಗ ಹೃದಯ ಹಗುರವಾಗುತ್ತದೆ. ಅದಕ್ಕೆ ಹೇಳಿದ ಪ್ರಾರ್ಥನೆ ಮಾಡ್ರಿ, ಮಾಡಿದ ಕೂಡಲೇ ಅಂದ್ರೆ ಅದೇ ಪ್ರಾರ್ಥನೆ ಮಾಡೋದೇ ದೇವರ ಹತ್ರ ಬರೋದು. ಆಗ ನಮ್ಮ ಹೃದಯ ಹಗುರಾಗುತ್ತೆ. ಯೇಸು ದೂರದ ದೇವರಲ್ಲ, ಕೇಳುವ ದೇವರು, ಸ್ಪರ್ಶಿಸುವ ದೇವರು, ಉತ್ತರಿಸುವ ದೇವರು. ಯೇಸು ಕೊಡುವ ಉಡುಗೊರೆ ವಿಶ್ರಾಂತಿ. ಇದು ಕೇವಲ ದೇಹದ ವಿಶ್ರಾಂತಿ ಅಲ್ಲ, ಇದು ಏನರ ವಿಶ್ರಾಂತಿ ಹಂಗಾರ? ಮನಸ್ಸಿನ ಸಮಾಧಾನ, ಆತ್ಮದ ನೆಮ್ಮದಿ, ಪಾಪದ ಕ್ಷಮೆ, ಹೊಸ ನಿರೀಕ್ಷೆ, ಹೊಸ ಜೀವನ. ಜಗತ್ತು ತಾತ್ಕಾಲಿಕ ಸಂತೋಷ ಕೊಡುತ್ತದೆ. ಇಲ್ಲಿ ನಾ ಏನು ಹೇಳಕತ್ತೇನಂದ್ರೆ, ಅಲ್ಲಿ ಸತ್ಯವೇದದಾಗ ಏನು ಪದಗಳು ಬಳಸ್ಯಾರ, ವಾಕ್ಯಗಳು ಬಳಸ್ಯಾರ, ಅದನ್ನು ನಾನು ಹಿಂಗೆ ಬೆಂಗಳೂರು ಕನ್ನಡದಾಗ ಹೇಳ್ತೀನಿ. ಅದು ನಾನು ಮಾತಾಡೋ ಮುಂದೆ ಅದು ನಮ್ಮ ಉತ್ತರ ಕರ್ನಾಟಕದ ಭಾಷೆ ಆಗಿರ್ತೈತಿ. ಅದನ್ನು ಸ್ವಲ್ಪ ನೀವು ಅತ್ಲಾಗ ಮಾಡ್ಕೊಳ್ರಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ. ಆದರೆ ಯೇಸು ಶಾಶ್ವತ ಸಮಾಧಾನ ಕೊಡುತ್ತಾನೆ. ಅದಕ್ಕೆ ಮಿತ್ರರೇ, ಅನೇಕರು ಏನು ಮಾಡ್ತಾರಂದ್ರೆ ಎಲ್ಲಾನು ಹೊಂದಿರ್ತಾರೆ. ಅಂದರೆ ದೊಡ್ಡ ದೊಡ್ಡ ಐಷಾರಾಮಿ ಮನೆ ಅಂತ, ಕಾರ್ ಅಂತ, ಅಂಥದ್ದು ಇಂಥದ್ದು ಹೊಂದಿರ್ತಾರೆ. ಆದರೆ ಅವ್ರಿಗೆ ಸಂತೋಷ ಇರ್ತೈತೇನೋ? ಇರಂಗಿಲ್ಲ. ಆದರೆ ಯೇಸುವನ್ನು ಹೊಂದಿದವರು ಕಷ್ಟದಾಗಿದ್ದರೂ ಸಮಾಧಾನವಾಗಿರ್ತಾರೆ. ಅದು ಬಹುಶಃ ನಮ್ಮ ಎಲ್ಲರಿಗೂ ಅನುಭವಕ್ಕೆ ಬಂದಿರಬಹುದು. ನನ್ನ ಅನುಭವದಾಗಂತೂ ಭಾಳ ಆಗೈತೆ. ಅದು ಸಮಾಧಾನ ಇರ್ತೈತಿ, ಎಲ್ಲಿ ಕಷ್ಟ ಇರ್ತೈತಿ ಅಲ್ಲಿ ಸಮಾಧಾನ ಇರ್ತೈತಿ. ಅಂದ್ರೆ ಅವಾಗ ತ್ರಾಸ ಇರ್ತೈತಿ, ಅಳ್ತೇವಿ, ಎಲ್ಲ ಹಾಕಿದ್ ಖರೆ. ಆದ್ರೆ ಎಲ್ಲ ನಮ್ಮ ಹತ್ರ ದೊಡ್ಡ ದೊಡ್ಡ ಇದು ಐತಿ, ಕಟ್ಟಡ ಐತಿ, ಕಾರ್ ಐತಿ ಅಂಥೇಳೇನು ನಮ್ಗೆ ಸಂತೋಷ ಸಿಗಂಗಿಲ್ಲ. ಅದಕ್ಕೆ ಬಹುಶಃ ಇಂದು ಅಂದ್ರೆ ಇವತ್ತಿನ ದಿನ ಇಲ್ಲಿ ಯಾರ್ಯಾರು ಹೃದಯದಾಗ ಹೇಳಕ್ಕಾಗ್ಲಾದಂತಹ ನೋವನ್ನು ಹೊತ್ಕೊಂಡು ಕುಂತಿರ್ಬೋದು ನೀವೆಲ್ಲರೂ. ನಿಮ್ದ್ರಾಗಂದ್ರೆ ಯಾರಾದರೂ ಕೆಲವ್ರಿಗೆ ಹೇಳಲಾರ್ದ ಕಣ್ಣೀರು ಬರಬಹುದು. ಮಾತು ಕೇಳ ಮುಂದೆ, ಸತ್ಯವೇದದ ವಚನಗಳನ್ನು ಕೇಳ ಮುಂದೆ, ದೇವ್ರ ವಾಕ್ಯಗಳನ್ನು ಕೇಳ ಮುಂದೆ ನಮಗೆ ಗೊತ್ತಿಲ್ದಂಗೆ ನಮಗೆ ಕಣ್ಣೀರು ಹೋಗ್ತಿರ್ತೈತಿ. ಆಮೇಲೆ ಇಲ್ಲಿ ಕುಂತವ್ರಿಗೆ, ಈ ವಿಡಿಯೋ ನೋಡ್ತಾ ಇರೋರ್ಗಾಗಿರ್ಬೋದು, ಕೇಳ್ತಾ ಇರೋರಲ್ಲಿ ಯಾರಿಗಾದರೂ ಅರ್ಥವಾಗದ ನೋವು ಇರಬಹುದು. ಅಂದ್ರೆ ನಾ ಯಾರ ಹತ್ರ ಹೇಳ್ಕೊಳಕ್ಕಾಗಂಗಿಲ್ಲಲ್ಲ ಅನ್ನುವಂತಹ ನೋವು ಇರಬಹುದು. ಆದರೆ ಒಂದು ತಿಳ್ಕೊಳ್ರಿ, ಯೇಸು ಅದನ್ನೆಲ್ಲ ತಿಳಿದಿದ್ದಾನೆ. ಇಂದು ಆತನು ನಿಮ್ಮ ಹೆಸರನ್ನು ಕರೆಯುತ್ತಿರುವಂತೆ ಹೇಳುತ್ತಾನೆ, ಮಗನೇ, ಮಗಳೇ, ನನ್ನ ಬಳಿಗೆ ಬಾ, ನಿನ್ನ ಭಾರವನ್ನು ನಾನು ಹೊರುತ್ತೇನೆ, ನಿನ್ನ ಕಣ್ಣೀರನ್ನು ನಾನು ಒರೆಸುತ್ತೇನೆ, ನಿನಗೆ ವಿಶ್ರಾಂತಿ ಕೊಡುತ್ತೇನೆ. ನೋಡ್ರಿ, ಯಾರು ಹಿಂಗೆ ಹೇಳ್ತಾರೆ? ನೆಂಟ್ರು ಹೇಳ್ತಾರಾ? ಫ್ರೆಂಡ್ಸ್ ಹೇಳ್ತಾರೆ. ಆದರೆ ನಿಮ್ಮ ಹತ್ರ ದುಡ್ಡಿರೋ ಮಠ ಹೇಳ್ತಾರೆ. ನೀವು ಎಲ್ಲಿವರೆಗೂ ಅವರಿಗೆ ಪಾರ್ಟಿ ಅದು ಇದು ಅಂತೇಳಿ ಸಂತೋಷ ಕೊಡ್ತೀರ್ತೀರೋ ಅಲ್ಲಿ ಮಠ ಹೇಳ್ತಾರೆ. ನಿಮ್ಮ ಹತ್ರ ದುಡ್ಡು ಖಾಲಿ ಆಗಲಿ, ನಿಮ್ಮ ಹತ್ರ ಒಂದು ಸಮಸ್ಯೆ ಐತಿ ಅನ್ನೋದಾಗಲಿ, ಒಂದು ನೋವು ಐತಿ ಮನಸ್ಸಿನಾಗ ಅನ್ನೋದಾಗಲಿ ಗೊತ್ತಾದ್ರೆ ದೂರ ಹೋಗ್ತಿರ್ತಾರೆ. ಯೇಸುವಿನ ಬಳಿಗೆ ಬರುವವರು ಎಂದಿಗೂ ನಿರಾಶ್ರಿತವಾಗುವುದಿಲ್ಲ, ನಿರಾಸೆ ಹೊಂದುವುದಿಲ್ಲ. ಇಂದು ನಿಮ್ಮ ಭಾರವನ್ನು ಆತನ ಪಾದದಲ್ಲಿಡ್ರಿ. ನಾ ಎಲ್ಲರಿಗೂ ಹೇಳ್ತೀನಿ, ನಮ್ಮ ಭಾರ ಏನೇ ಇರಲಿ, ನಮ್ಮ ನೋವೇನೇ ಇರಲಿ, ನಮ್ಮ ಕಷ್ಟ ಏನೇ ಇರಲಿ, ಆತನ ಯೇಸು ಸ್ವಾಮಿಯ ಪಾದದಲ್ಲಿ ಹಾಕೋಣ. ಹಾಕಿದಾಗ ನಮ್ಮ ನೋವೆಲ್ಲ ಮಂಜಿನಂತೆ ಕರಗಿ ಹೋಗ್ತೈತಿ. ಅದಕ್ಕೆ ಪ್ರಾರ್ಥನೆ ಮಾಡೋನು. ಪ್ರೀತಿಯ ಪರಲೋಕ ತಂದೆಯೇ, ಈ ಅಮೂಲ್ಯವಾದ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ. ಶ್ರಮಪಟ್ಟು ಭಾರ ಹೊತ್ತಿರುವವರೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಎಂದು ನಮ್ಮನ್ನು ಕರೆಯುವ ನಿನ್ನ ಪ್ರೀತಿಗೆ ಧನ್ಯವಾದಗಳು ದೇವರೇ. ಕರ್ತನೇ, ಇಂದು ಭಾರ ಹೊತ್ತಿರುವ ಪ್ರತಿಯೊಬ್ಬರನ್ನು ಸ್ಪರ್ಶಿಸು. ಮನಸ್ಸಿನಲ್ಲಿ ನೋವಿರುವವರಿಗೆ ಸಮಾಧಾನವನ್ನು ನೀಡು. ರೋಗಿಗಳಿಗೆ
ಆರೋಗ್ಯವನ್ನು ಕೊಡು. ನಿರಾಶೆಯಲ್ಲಿರುವವರಿಗೆ ಹೊಸ ನಿರೀಕ್ಷೆ ನೀಡು. ಪಾಪದ ಭಾರ ಹೊತ್ತಿರುವವರಿಗೆ ಕ್ಷಮೆ ಮತ್ತು ಹೊಸ ಜೀವನ ಅನುಗ್ರಹಿಸು. ನಮ್ಮ ಕುಟುಂಬಗಳಲ್ಲಿ ಮತ್ತು ಈ ವಿಡಿಯೋ ನೋಡ್ತಾ ಇರುವಂತಹ ಕೇಳುತ್ತಿರುವವರ ಎಲ್ಲರ ಕುಟುಂಬಗಳಲ್ಲಿ ಶಾಂತಿ ಸಮಾಧಾನ ನೆಲೆಸಲಿ. ಅವರನ್ನು ಈ ಕ್ಷಣವೇ ಮುಟ್ಟು ತಂದೆ, ಈ ಕ್ಷಣವೇ ಅವರನ್ನು ಆಶೀರ್ವದಿಸು ತಂದೆ. ನಾವು ನಮ್ಮ ಎಲ್ಲ ಭಾರಗಳನ್ನು ನಿನ್ನ ಪಾದದಲ್ಲಿ ಇಟ್ಟು ನಿನ್ನ ವಿಶ್ರಾಂತಿಯನ್ನು ಅನುಭವಿಸುವಂತೆ ಸಹಾಯ ಮಾಡು. ಯೇಸು ಕ್ರಿಸ್ತನ ಅಮೂಲ್ಯ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಪಿತರ, ಸುತರ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್, ಆಮೇನ್.